ಕಿಚನ್ ಕ್ಲೀನ್ ಮಾಡ್ಬಿಡ್ರಿ ಹೇಳ್ತೀನಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುಸ್ತಾಗಿದೆ ಕಣೋ ಗಿಲ್ಲಿ. ಏನು ಆರತಕ್ಕ ನಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು ನೀವು, ಮಾಡ್ಲೇಬೇಕು. ಏನು ಮತ್ತೆ ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್ ಯಾರು ಹೇಳ್ತಿದ್ಯಾ ನಿನಗೆ ನಿನಗೆ ನಾನು ಹಂಗೆ ಮಾತಾಡ್ತೀನಿ. ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಏನ್ ಹೇಳಿದ್ರಿ? ಮಾಡಲ್ಲ. ಅವಾಗ ನೈಟ್ ಇವತ್ತು ಮಲ್ಕೊಬಿಟ್ರೆ ಹೇಳ್ದಂಗೆ ಕೇಳ್ತೀನಿ. ಮೇಡಮ್ ಮೇಡಮ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ಒಂದು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರ ಜಗಳ ಮುಂದುವರಿತಾನೇ ಇದೆ ಅಂತ. ಹಾಗೆಯೇ ಈ ಹೊಸ ಒಂದು ಪ್ರೋಮೋ ಅಪ್ಡೇಟ್ನ ಮಾಡಿದ್ದಾರೆ ಬಿಗ್ ಬಾಸ್. ಇದರಲ್ಲಿನೂ ಕೂಡ ನಮ್ಮ ಗಿಲ್ಲಿ ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು ಜಗಳ ಮುಗಿಲಿಲ್ಲ ಗುರು. ಏನಪ್ಪ ಜಗಳ, ಏನಪ್ಪ ಒಂದು ಕಿತ್ತಾಟ ಇವರಿಬ್ಬರಲ್ಲಿ. ನಮ್ಮ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ಏನು ಕಿತ್ತಾಟ ಆಗ್ತಿರೋದು ಅಂತ ಪೂರ್ತಿ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಗೈಸ್. ಈ ಪೂರ್ತಿ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾರ್ದು ಬಿಗ್ಗೆಸ್ಟ್ ತಪ್ಪು ಇತ್ತು ಅಥವಾ ಇನ್ನು ಯಾರ್ದು ತಪ್ಪು ಇರಲಿಲ್ಲ ಅಂತ. ಇವರದ ಒಂದು ಎಪಿಸೋಡ್ನಲ್ಲಿ ನಿಮಗೆ ಗೊತ್ತಿರೋ ಥರನೇ ಓಮ್ ಅಂದರೆ ಮನೆಯಿಂದ ಒಂದು ರಿಲೇಟಿವ್ಸ್ ಬರ್ತಾರೆ, ಅವರವರ ರಿಲೇಟಿವ್ಸ್. ಅದರಲ್ಲಿ ಇಲ್ಲಿಗೆ ಎಷ್ಟೋ ಜನ ಅಂದರೆ ಸುಮಾರು ಜನ ವೋಟ್ ಮಾಡ್ತಾರೆ. ಮತ್ತು ಅಶ್ವಿನಿ ಅವ್ರಿಗೂ ಕೂಡ ವೋಟ್ ಮಾಡ್ತಾರೆ. ಆದ್ದರಿಂದ ಇಬ್ಬರು ಕಾಂಪಿಟೇಟರ್ಸ್ ಇರ್ತಾರೆ. ಅದರಲ್ಲಿ ಗಿಲ್ಲಿ ಅವರು ಗೆದ್ದು ಒಂದು ಕ್ಯಾಪ್ಟನ್ಸಿನ ಪಡ್ಕೊಂಡಿರ್ತಾರೆ. ಹಾಗಾಗಿ ಆ ಕ್ಯಾಪ್ಟನ್ಸಿಯ ಪ್ರಕಾರನೇ ಗಿಲ್ಲಿಯವರು ಅವ್ರವ್ರಿಗೆ ಅಂತಲೇ ಅಂದರೆ ಮನೆಯ ಕಂಟೆಸ್ಟೆಂಟ್ಗಳಿಗೆ ಎಲ್ಲರಿಗೂ ಒಂದೊಂದು ಕೆಲಸನ ವಹಿಸ್ಬೇಕಾಗಿರುತ್ತೆ. ಅದರಲ್ಲಿ ಎಲ್ರಿಗೂ ಕೂಡ ಗಿಲ್ಲಿಯವರು ಒಂದೊಂದು ಕೆಲಸನ ಅವರಿಗೆ ಇಷ್ಟ ಬಂದ ಕೆಲಸನ ಯಾರ್ಯಾರಿಗೆ ಯಾವುದ್ಯಾವುದಕ್ಕೆ ಅನುಕೂಲಕರ ಅಂತ ತಿಳ್ಕೊಂಡು ಆ ಒಂದು ಕೆಲಸಗಳನ್ನ ವಹಿಸಿರ್ತಾರೆ. ಅದಂತೂ ನಿಮಗೂ ಕೂಡ ಈ ರೂಲ್ಸು ಎಲ್ರಿಗೂ ಕೂಡ ಗೊತ್ತು ಗೈಸ್. ಹಾಗೆಯೇ ನೆಕ್ಸ್ಟು ಬಂದಿದ್ದು ಈಗ ಅಶ್ವಿನಿ ಅವರಿಗೆ ಒಂದು ಬಾತ್ರೂಮ್ ತೊಳೆಯೋ ಕೆಲಸನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಪ್ರೋಮೋದಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ ಗೈಸ್. ಒಂದು ಕೊಟ್ಟಿದ್ದಾರೆ ಅನಿಸುತ್ತೆ. ಆದರೆ ನಮ್ಮ ಅಶ್ವಿನಿ ಅವರಿಗೆ ಏನು ಮಾಡಿದ್ದಾರೆ, ತೊಳೆಯಲ್ಲ ಅಂತನೋ ಆಗಲ್ಲ ಅಂತನೋ ಅಥವಾ ನಾಳೆ ಮಾಡ್ತೀನಿ ಅಂತನೋ ಹೇಳಿದ್ದಾರೆ. ನಮ್ಮ ಅಶ್ವಿನಿ ಅವ್ರದ್ದೇ ಬರೀ ಅದೇ ಕಿತಾಪತಿ. ಯಾರು ಕ್ಯಾಪ್ಟನ್ ಆದ್ರೂ ಕೂಡ ಅದೇ ಕಿತಾಪತಿ ಇರುತ್ತೆ ಅವ್ರದ್ದು ಕಂಟೆಂಟ್ ಮಾಡೋದೇ ಒಂದು ಕಿತಾಪತಿ ಅನಿಸ್ಬೋದು ಗೈಸ್. ಹಾಗೆಯೇ ಅಶ್ವಿನಿ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಈ ಅಶ್ವಿನಿ ಅವರು ತೊಳೆಯಲ್ಲ ಮಾಡಲ್ಲ ನಂದು ಮತ್ತೊಂದು ಅಂತ ಹೇಳೋದು ಎಷ್ಟು ಸರಿ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಗಿಲ್ಲಿ ಫ್ಯಾನ್ಸು ಯಾರ್ಯಾರಿದ್ದೀರಾ ಮಾಡಿ ಅಂತ ಹೇಳಿದ್ದು ತುಪ್ಪ ಸರಿನಾ, ನೀವೇ ಹೇಳಿ ಗೈಸ್. ಅದಾದಮೇಲೆ ಮುಂದಿನ ಮಾತು ಏನು ಮಾತುಕತೆ ಆಗುತ್ತಪ್ಪ ಅಂತ ಅಂದರೆ, ಫಸ್ಟು ಅಶ್ವಿನಿ ಅವರು ಹೇಳ್ತಾರೆ ಗಿಲ್ಲಿ ನಾನು ಮಾಡಲ್ಲ ಹೋಗು ಅಂತ. ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ ನಾನು ಕ್ಯಾಪ್ಟನ್ ಆಗಿ ತೋರಿಸು ನೀನು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಹೇಳ್ತಾರೆ ಗಿಲ್ಲಿಗೆ, ಈ ಥರ ನಾನು ನೀನು ಅಂತ ಮಾತಾಡಿಸ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಹಾಗೆ ಮಾತಾಡ್ಸೋದು ಅಂತ ಹೇಳ್ತಾರೆ ಗೈಸ್. ಹಾಗೆಯೇ ಅಶ್ವಿನಿ ಅವರು ಲಾಸ್ಟ್ಗೆ ಪೂರ್ತಿ ಕೋಪ ಮಾಡ್ಕೊಂಡು ಮಾಡಲ್ಲ, ಅದು ಏನು ಮಾಡ್ಕೊತೀಯೋ ಮಾಡ್ಕೊ ಹೋಗೋ, ಕ್ಯಾಪ್ಟನ್ ಮಾತನ್ನ ಕೇಳಲ್ಲ ಏನು ಕೇಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ ಕ್ಯಾಪ್ಟನ್ ಆಗಿದ್ದರೆ ಗೊತ್ತಾಗೋದು, ಹೋಗು ರಾತ್ರಿ ಅಂದರೆ ಸಂಜೆ ಟೈಮು ನಿದ್ದೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಅಂತ ಹೇಳ್ತಾರೆ. ಹಾಗೆಯೇ ಕೂಡ ಇಲ್ಲಿ ಗೆಜ್ಜೆ ಅಲ್ಲಾಡಿಸ್ತಿರೋದು ಎಲ್ರಿಗೂ ಕೂಡ ಕಾಣಿಸ್ಬೋದು ಗೈಸ್. ಹಾಗೆಯೇ ಗೈಸ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ನಮ್ಮ ಚಾನಲ್ನಲ್ಲಿ ಇದೇ ಥರ ಬೆಸ್ಟ್ ಪ್ರೋಮೋನ ಎಲ್ರಿಗಿಂತ ಮೊದಲು ಅಪ್ಡೇಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಗೈಸ್. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.